ಇವತ್ತು ನಮಗೆ ತುಂಬ ರುಚಿಕರವಾದಂತಹ ಅದೇ ರೀತಿ ಆರೋಗ್ಯಕರವಾದಂತಹ ಒಂದು ಮಲ್ಟಿ ಗ್ರೈನ್ ದೋಸೆ ರೆಸಿಪಿಯನ್ನು ನೋಡೋಣ. ಬೆಳಿಗ್ಗೆ ಬ್ರೇಕ್ಫಾಸ್ಟಾಗಿ ಅಥವಾ ಸಂಜೆ ಡಿನ್ನರ್ ಆಗಿ ನಮಗೆ ಇದನ್ನು ಸೇವಿಸ್ಬೋದು. ಅದಕ್ಕೋಸ್ಕರ ಇದೇ ರೀತಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಈ ಪಾತ್ರೆಗೆ 1 ಕಪ್, ಈ ಕಪ್ ಅಳತೆಯಲ್ಲಿ ನಾನು ಎಲ್ಲ ತೋರಿಸ್ತಾ ಇದ್ದೀನಿ. 1 ಕಪ್ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಇಡೀ ರಾಗಿಯನ್ನು ತಗೊಂಡಿದ್ದೀನಿ. ಇನ್ನು 1 ಕಪ್ ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಅದೇ ಇನ್ನೊಂದು ಕಪ್ಪು ಹೆಸರು ಕಾಳನ್ನು ತಗೊಂಡಿದ್ದೀನಿ. ಅದಕ್ಕೇ 3/4 ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ಬೇಕಂದರೆ 1 ಕಪ್ ತಗೊಂಡ್ರೂ ಆಗುತ್ತೆ. ನಾನೀಗ 3/4 ಕಪ್ಪಷ್ಟು ಮಾತ್ರ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇನ್ನು 3/4 ಕಪ್ಪಷ್ಟು ಮಸೂರ್ ದಾಲನ್ನು ತಗೊಂಡಿದ್ದೀನಿ. ನೋಡಿ, ಇದೆಲ್ಲವನ್ನು ತಗೊಂಡಿದ್ದೀನಿ. ಇನ್ನು ನಮಗೆ ಇದಕ್ಕೆ 1 ಕಪ್ ಶೇಂಗಾ ಬೀಜ ಅಥವಾ 3/4 ಕಪ್ ಆದರೂ ಆಗುತ್ತೆ, ಶೇಂಗಾ ಬೀಜವನ್ನು ಸಹ ತಗೊಂಡಿದ್ದೀನಿ. ಇನ್ನು ನೀರು ಹಾಕಿ ಇದನ್ನೆಲ್ಲ, ಈ ಕಾಳುಗಳನ್ನೆಲ್ಲ ಚೆನ್ನಾಗಿ 2-3 ಸರ್ತಿ ಇದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಆದಮೇಲೆ ಇದಕ್ಕೆ ನಾವು 3 ಉದ್ದ ಮೆಣಸು, ಕಾಶ್ಮೀರಿ ಚಿಲ್ಲಿ, ಒಳ್ಳೆಯ ಒಂದು ಕಲರ್ ಬರಲಿಕ್ಕೆ, ಅದೇ ರೀತಿ ಒಂದು ಟೇಸ್ಟ್ ಬರಲಿಕ್ಕೆ 3 ಕಾಶ್ಮೀರಿ ಚಿಲ್ಲಿಯನ್ನು ಹಾಕಿದ್ದೀನಿ. ಇನ್ನು ಇದು ನೆನೆಯಲಿಕ್ಕೆ ಬೇಕಾದಷ್ಟು ನೀರನ್ನು ಸಹ ಹಾಕಿ 7ರಿಂದ 8 ಗಂಟೆ ಈ ಕಾಳುಗಳನ್ನು ನಾವು ನೆನೆಸಬೇಕು. ಈಗ ಇದನ್ನು ಮುಚ್ಚಿಟ್ಟು ನಾನು ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, 7 ಗಂಟೆ ನಾನು ನೆನೆಸಿದೆ, ರಾತ್ರಿ ನೀರಿಗೆ ಹಾಕಿದ್ದೆ. ಇನ್ನು ಇದಕ್ಕೆ ಒಂದು ಸಣ್ಣ ತುಂಡು ಶುಂಠಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಒಳ್ಳೆಯ ಒಂದು ರುಚಿ ಬರುತ್ತೆ ಶುಂಠಿಯನ್ನು ಸಹ ಸೇರಿಸಿದರೆ. ಇನ್ನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಫೈನಾಗಿ ರುಬ್ಬಬೇಕು. ಚೂರು ಸಹ ತರಿ ಇರಬಾರ್ದು, ಒಳ್ಳೆ ನೈಸಾಗಿ ಇದನ್ನೆಲ್ಲ ರುಬ್ಬಿ ತರೋಣ. ನಾನು ಬೆಳಿಗ್ಗೆ ತಿಂಡಿ ಮಾಡಲಿಕ್ಕೋಸ್ಕರ ರಾತ್ರಿ ಕಾಳುಗಳನ್ನೆಲ್ಲ ನೆನೆಯಲಿಕ್ಕೆ ಹಾಕಿದ್ದೆ. ಬೆಳಿಗ್ಗೆ ಆಗುವಾಗ ರುಬ್ಬಿ ದೋಸೆ ಮಾಡ್ತಾಯಿದ್ದೀನಿ. ರುಬ್ಬಿದ ಹಿಟ್ಟನ್ನು ನಮಗೆ ಬೇರೆ ಒಂದು ಪಾತ್ರೆಗೆ ಹಾಕೋಣ. ನಾನು 2 ಬ್ಯಾಚಾಗಿ ರುಬ್ಬಿದ್ದೀನಿ. ಇನ್ನು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಯಾಕಂದರೆ ನಾವು ಇವಾಗ 2 ಬ್ಯಾಚ್ ಆಗಿ ಎಲ್ಲ ರುಬ್ಬಿದರೆ 2 ಬ್ಯಾಚ್ ಹಿಟ್ಟು ಸಹ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇನ್ನು ಇದನ್ನು ಮುಚ್ಚಿ ಒಂದು 10 ನಿಮಿಷ ಒಂದು ಸೈಡಿಗೆ ಇಡೋಣ. ಆ ಟೈಮಿಗೆ ನಮಗೆ ಬೇಕಾದ ಚಟ್ನಿಯನ್ನು ರೆಡಿ ಮಾಡೋಣ. 10 ನಿಮಿಷ ಆದ ತಕ್ಷಣ ಒಂದು ಕಾವಲಿ ಬಿಸಿ ಆದ ಮೇಲೆ ನಿಮಗೆ ಬೇಕಂದರೆ ಸ್ವಲ್ಪ ಹೊರ್ಬೋದು, ಅದು ಸಹ ಎಳ್ಳೆಣ್ಣೆಯನ್ನು ಸವರಿ ಮಾಡಿ. ನಾನಿವಾಗ ನಾನ್ ಸ್ಟಿಕ್ ಪಾನಲ್ಲಿ ಮಾಡೋದು, ಎಣ್ಣೆ ಇದಕ್ಕೆ ಹಾಕ್ತಾನೇ ಇಲ್ಲ. ಹೀಗೆ ನೋಡಿ, ಹಿಟ್ಟನ್ನು ಹಾಕಿ ತೆಳುವಾಗಿ ದೋಸೆಯನ್ನು ಮಾಡಬೇಕು. ಮತ್ತು ಬೇಕಂದರೆ ಮೇಲ್ಗಡೆಯಿಂದ ಸ್ವಲ್ಪ ಎಳ್ಳೆಣ್ಣೆ ಅಥವಾ ಸ್ವಲ್ಪ ತುಪ್ಪವನ್ನು ಹಾಕ್ಬೋದು. ಮಕ್ಕಳಿಗೆಲ್ಲ ಮಾಡೋದಾದರೆ ಸ್ವಲ್ಪ ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಇದನ್ನು ಮಗ್ಚಿ ಹಾಕಿ 2 ಸೈಡು ಚೆನ್ನಾಗಿ ಬಂದರೆ ಸೂಪರ್ ಟೇಸ್ಟಿಯಾಗಿರುವ ಮಲ್ಟಿ ಗ್ರೈನ್ ದೋಸೆ ರೆಡಿ ಆಯಿತು. ನಾನು ಕ್ಯಾರೆಟ್ ಚಟ್ನಿ